ಸತ್ಯವೇದ ಗ್ರಂಥ ತಂದಿರುವವರೆಲ್ಲರೂ ನನ್ನೊಟ್ಟಿಗೆ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ ಬುಕ್ ಆಫ್ ಐಶಾಯ ಚಾಪ್ಟರ್ 43 43ನೇ ಅಧ್ಯಾಯ ಅದರ 1 2 3 4 ವಾಕ್ಯಗಳನ್ನು ಅತಿ ವೇಗವಾಗಿ ನಾವೆಲ್ಲರೂ ಒಟ್ಟಿಗೆ ಓದಲಿಕ್ಕೆ ಹೋಗ್ತೀವಿ. ಅನಂತರ ಸಂದೇಶದ ಈ ತಿಂಗಳಿಗೆ ದೇವರು ಕೊಟ್ಟಿರುವ ಹೆಸರನ್ನು ನಾನು ಹೇಳ್ತೇನೆ. ಸಿಕ್ಕದವರು ಆಮೇಲೆ ಹೇಳ್ರಿ. ಈಗಲಾದರೂ ಯಾಕೋಬು ವಂಶವೇ ಇಸ್ರಾಯೇಲ್ ಸಂತಾನ. ಹೋದ್ರಿ ನನ್ನ ಜೊತೆ ಎಲ್ಲರೂ ಗಟ್ಟಿಯಾಗಿ ಹೋದ್ರಿ. ಈಗಲಾದರೂ ಯಾಕೋಬು ವಂಶವೇ ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಹೀಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರು ಹಿಡಿದು ಕರೆದೆನಲ್ಲ, ನೀನು ನನ್ನವನೇ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಹುರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ, ಇಸ್ರಾಯೇಲರ ಸದಮಲ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು. ಐಗುಪ್ತವನ್ನು ನಿನ್ನ ವಿಮೋಚನೆಗೆ ಈಡು ಮಾಡಿದ್ದೇನೆ, ನಿನಗೆ ಬದಲಾಗಿ ಕೂಸ್ ಮತ್ತು ಸೇಬಾ ಸೀಮೆಗಳನ್ನು ಕೊಟ್ಟಿದ್ದೇನೆ. ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನೂ ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು, ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು. ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಕರಗಳನ್ನೆತ್ತಿ ದೇವರಿಗೆ ಗಟ್ಟಿಯಾಗೋದು ಆಮೇಲೆ ಹೇಳೋಣ. ಏಪ್ರಿಲ್ ತಿಂಗಳು ಮೂವಿಂಗ್ ಫಾರ್ವರ್ಡ್ ವಿಥೌಟ್ ಫಿಯರ್, ಭಯ ಇಲ್ಲದೆ ಮುನ್ನುಗ್ಗುವ ತಿಂಗಳು. ಭಯ ಇಲ್ಲದೆ ಮುನ್ನುಗ್ಗುವ ತಿಂಗಳು. ಏಪ್ರಿಲ್ ತಿಂಗಳು ಭಯ ಇಲ್ಲದೆ ಮುನ್ನುಗ್ಗುವ ತಿಂಗಳು. ಏನೆಲ್ಲ ಬಂದರೂ ದೇವರು ನಮ್ಮ ಸಂಗಡ ಇದ್ದಾನೆ. ಮುನ್ನುಗ್ಗುವಂಥ ತಿಂಗಳಾಗಿ ತಂದೆ ಕುಮಾರ ಪರಿಶುದ್ಧಾತ್ಮನ ನಾಮದಲ್ಲಿ ನಾನು ಡಿಕ್ಲೇರ್ ಮಾಡ್ತೇನೆ, ಅದನ್ನು ನಾನು ಘೋಷಿಸುತ್ತೇನೆ. ಆಮೆನ್. ಸತ್ಯವೇದ ಗ್ರಂಥದಲ್ಲಿ ನಾವು ಓದಿದಂಥ ವಾಕ್ಯ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 1 ಮತ್ತು 2ನೇ ವಚನದ ಆರಂಭದಲ್ಲಿ ನಾವು ಹೀಗೆ ಕಾಣ್ತೇವೆ. ಈಗಲಾದರೂ ಬಟ್ ನಾವ್, ಅದರ ಅರ್ಥ ಒಂದು ಶಿಫ್ಟ್, ಒಂದು ಚೇಂಜ್ ಬರಲಿಕ್ಕೆ ಹೋಗುತ್ತೆ ಅಂತ. ಯೆಶಾಯನು, ಪ್ರವಾದಿಯಾದಂಥ ಯೆಶಾಯನು ಯಹೂದ ಜನರನ್ನ ಕುರಿತು, ಯಹೂದದ ಕುರಿತಾದಂಥ ಪ್ರವಾದನೆಗಳನ್ನು ಮಾಡ್ತಾ ಇದ್ದಾನೆ. ಆಗ ಇಸ್ರಾಯೇಲರನ್ನು ಇಸ್ರಾಯೇಲ್ ಎರಡು ಭಾಗವಾಗಿದೆ, ಉತ್ತರ ದಕ್ಷಿಣವಾಗಿ. ದಕ್ಷಿಣ ಯಹೂದ ಎಂದು ಕರೆಯಲ್ಪಡುತ್ತದೆ. ಯೆಶಾಯನ ಕಾಲದಲ್ಲಿ ಜನ ಪಾಪದಲ್ಲಿ ಬಿದ್ದಿರುವಾಗ, ಪಾಪ ಕೃತ್ಯಗಳನ್ನು ಮಾಡ್ತಾ ಇರುವಾಗ, ಯೆಶಾಯನ ಆರಂಭದಲ್ಲೇ ಆತನು ಹೇಳ್ತಾ ಇದ್ದಾನೆ, ದೇವರ ನ್ಯಾಯ ತೀರ್ಪು ಬರಲಿಕ್ಕಿದೆ. 1ನೇ ಅಧ್ಯಾಯದಿಂದ 39ನೇ ಅಧ್ಯಾಯದವರೆಗೂ ನೀವು ಗಮನಿಸುವುದಾದ್ರೆ ನ್ಯಾಯ ತೀರ್ಪು ಬರಲಿಕ್ಕಿದೆ. ಆದರೆ 40ನೇ ಅಧ್ಯಾಯಕ್ಕೆ ಬಂದಾಗ ಪರಿಸ್ಥಿತಿ ಬದಲಾವಣೆ ಆಗೋಯಿತು. ಒಂದು ಶಿಫ್ಟ್ ನಡೀತಾ ಇದೆ, ಒಂದು ಬದಲಾವಣೆ ನಡೀತಾ ಇದೆ. ಈ ಅಗಲತ್ತಿನಲ್ಲಿ ನಾನು ಕೂಗಿ ಹೇಳ್ತೇನೆ, ಈ ಸಭೆಯಲ್ಲಿರುವ ದೈವ ಜನರು ನನ್ನ ಶಬ್ದವನ್ನ ಆಲಿಸುತ್ತಿರುವ, ನನ್ನನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬೊಬ್ಬರಿಗೂ ಒಂದು ಚೇಂಜ್, ಒಂದು ಶಿಫ್ಟ್ ಬರುವ ತಿಂಗಳಾಗಿರುತ್ತದೆ. ನೀವು ಭಯಪಟ್ಟ ಕಾರ್ಯಗಳು ನಿಮಗೆ ಸಂಭವಿಸೋದಿಲ್ಲ. ಒಂದು ಶಿಫ್ಟ್. ಯಾವುದರ ಕುರಿತು ನೀನು ಆತಂಕ ಪಡ್ತಾ ಇದ್ದೋ, ಯಾವುದರ ಕುರಿತು ನೀನು ಕಳವಳ ಪಡ್ತಾ ಇದ್ದೋ, ಅದು ನಿನಗೆ ಸಂಭವಿಸದಂತೆ ದೇವರು ಹೇಳ್ತಾರೆ, ಈಗಲಾದರೂ
ಬಟ್ ನೌ ಇದುವರೆಗೂ ನೀನು ಏನನ್ನ ಚಿಂತೆ ಮಾಡ್ದೋ, ಏನು ಯೋಚನೆ ಮಾಡ್ದೋ, ಏನೆಲ್ಲ ಭಯ ನಿನ್ನನ್ನು ಕಾಡ್ತಾ ಇತ್ತು, ದೇವರ ಆತ್ಮನು ಹೇಳ್ತಾ ಇದ್ದಾನೆ, ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದ ಯೆಹೋವನಾದ ದೇವರು ಇಂತೆನ್ನುತ್ತಾನೆ, ಭಯ ಪಡಬೇಡ. ಮಕ್ಕಳ ಕುರಿತು, ಬಿಸ್ನೆಸ್ನ ಕುರಿತು, ಕುಟುಂಬದ ಕುರಿತು, ಸೇವೆಯ ಕುರಿತು, ಜೀವನದ ಒಂದೊಂದು ವಿಷಯಗಳ ಕುರಿತು ಆತಂಕಕ್ಕೆ ಒಳಗಾಗಿರುವವರು ಅನೇಕರು ಇರಬಹುದು. ಏಪ್ರಿಲ್ ತಿಂಗಳಲ್ಲಿ ದೇವರ ಆತ್ಮನೇ ಹೇಳ್ತಾನೆ, ಭಯ ಇಲ್ಲದೆ ಮುನ್ನುಗ್ಗುವ a moving forward without fear. Hallelujah. ಅದು ಒಪ್ಪುವ ದೇವ ಜನರು ಮಾತ್ರ ಆಮೇಲೆ ಹೇಳ್ರೆ, ದೇವರು ನಮ್ಮ ಸಂಗಡ ಇರೋದ್ರಿಂದ ದೇವರ ವಾಕ್ಯ ಹೇಳ್ತದೆ, ನಾವು ಏತಕ್ಕೆ ಭಯಪಡಬಾರ್ದು, ನಾವು ಏತಕ್ಕೆ ಭಯಪಡಬೇಡ ಅಂತ ಹೇಳ್ತಾರೆ ದೇವರ ವಾಕ್ಯ. ಪ್ರತಿಯೊಂದು ಸಂದರ್ಭಗಳಲ್ಲೂ ನಾವು ಕಾಣ್ತೇವೆ, ಭಯಪಡಬೇಡ. ಆದರೆ ದೇವರ ಮಕ್ಕಳಿಗೆ, ಲೋಕದಲ್ಲಿ ಇರೋರಿಗೆ ಎಲ್ರಿಗಿಂತ ಭಯ ಜಾಸ್ತಿಪ್ಪ ದೇವರ ಮಕ್ಕಳಿಗೆ. ದೇವರು ಎಲ್ಲಾದ್ರೂ ಮಾತಾಡಬೇಕಾದ್ರೆ ಮೊದಲನೇ ಮಾತು ಹೇಳೋದು ಭಯಪಡಬೇಡ. ಕಾರಣ ಸೈತಾನನ ಆಯುಧ ಭಯ. ಈ ಭಯವನ್ನು ತಂದು ಅನೇಕರನ್ನ ಬಗ್ಗು ಬಡಿತಾ ಇದ್ದಾನೆ ಅವನು. ದೇವ ಮಕ್ಕಳಿಗೆ ಯೇಸುವಿನ ನಾಮ ಇದೆ, ಯೇಸುವಿನ ರಕ್ತ ಇದೆ, ದೇವರ ವಾಕ್ಯದ ಪ್ರಭಾವ ಇದೆ, ಶಕ್ತಿ ಇದೆ. ಈ ಆಯುಧಗಳನ್ನು ಇಟ್ಕೊಂಡಿರುವ ನಾವುಗಳು, ಒಂದೇ ಒಂದು ಆಯುಧ ಇಟ್ಕೊಂಡಿರುವ ಸೈತಾನನು ಆ ಭಯದಲ್ಲಿ ನಮ್ಮನ್ನು ಎದುರಿಸೋದಕ್ಕೆ ನೋಡುವಾಗ, ಅದಕ್ಕೆ ಅಪೊಸ್ತಲನಾದಂಥ ಪೌಲನು ತಿಮೋಥಿಯರಿಗೆ ಬರೆದ ಪತ್ರಿಕೆಯಲ್ಲಿ ತಾನು ಹೀಗೆ ಹೇಳ್ತಾನೆ, 2 ತಿಮೋಥಿಯ 1:7 ನಾವು ಹೀಗೆ ಕಾಣ್ತೇವೆ, ನಮ್ಮಲ್ಲಿರುವ ಆತ್ಮನು ಭಯದ ಆತ್ಮನಲ್ಲ, ಅಂದ್ರೆ ಏಡಿತನದ ಆತ್ಮನಲ್ಲ, ಬಲ, ಶಿಕ್ಷಣ ಮತ್ತು ಧೈರ್ಯದ ಆತ್ಮನ. ಅದು ಉಳ್ಳ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಏತಕ್ಕೋಸ್ಕರ ದೇವರು ಹೇಳ್ತಾ ಇದ್ದಾನೆ ಭಯಪಡಬೇಡ. ಅಲ್ಲಿ ಕೆಲವೊಂದು ಕಾರ್ಯಗಳು ಕೊಟ್ಟಿದ್ದಾರೆ. ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನು, ನೀನು ಸೃಷ್ಟಿಯಲ್ಲಿ ಒಂದಾಗಿದ್ದೆ. ಇವತ್ತಿಲ್ಲಿ ಕುತ್ಕೊಂಡು ಸ್ತೋತ್ರ ಹೇಳಂಗೆ ನಿನ್ನನ್ನು ರೂಪಿಸಿದ ದೇವರು. ಅದರ ಅರ್ಥ, ನೀನು ಏನಾಗಬೇಕು ಅಂತ ಶತ್ರು ಪ್ಲಾನ್ ಮಾಡಿದನೋ ಅವನ ಪ್ಲಾನ್ಗಳನ್ನು ತಲೆ ಕೆಳಗಡೆ ಮಾಡಿ ನಿನ್ನನ್ನು ಈ ಮಟ್ಟಕ್ಕೆ ತಂದಿರುವ, ಅಂದ್ರೆ ರೂಪಿಸಿರುವ ದೇವರು ಹೇಳ್ತಾ ಇದ್ದಾನೆ, ಭಯ ಪಡಬೇಡ. ಕಾರಣ ಅವನು ನಿನ್ನನ್ನು ಸೃಷ್ಟಿಸಿದ್ದಾನೆ. 2, ಅವನು ನಿನ್ನನ್ನು ರೂಪಿಸಿದ್ದಾನೆ. 3, ಅವನು ನಿನ್ನನ್ನು ವಿಮೋಚಿಸಿದ್ದಾನೆ. 4, ಅವನು ನಿನ್ನನ್ನು ಹೆಸರಿಟ್ಟು ಕರೆದವನಾಗಿದ್ದಾನೆ. 5, ಅವನು ನಿನ್ನ ಸಂಗಡ ಇರೋದ್ರಿಂದ ಅವನಿಗೆ ನೀನು ಸ್ವಂತವಾಗಿದೆಯಾ. ಆದ್ರಿಂದಲೇ ದೇವರು ಹೇಳ್ತಾನೆ, ಭಯಪಡಬೇಡ. ಮುಂದಿನ ಭಾಗ ಹೀಗೆ ಹೇಳ್ತದೆ, ನೀನು ನನ್ನವನೇ, ನೀನು ನನ್ನವನು. ಎಲ್ಲೋ ಒಂದು ಬಾಂಧವ್ಯದ ಕೊರತೆ ಇರುವಾಗ ಭಯ ಉಂಟಾಗೋದು ಸಹಜ. ಎಲ್ಲೋ ಆಶ್ರಯ ತಪ್ಪಿದಾಗ ಭಯ ಉಂಟಾಗೋದು ಸಹಜ. ದೇವರು ಹೇಳ್ತಾನೆ, ನೀನು ಭಯಪಡಬೇಡ ಮಗನೇ, ಭಯಪಡಬೇಡ ಮಗಳೇ, ನೀನು ನನ್ನವಳು, ನೀನು ನನ್ನವನು. ಹಾಲೆಲೂಯ. ನಾನು ನಿನ್ನನ್ನು ಸೃಷ್ಟಿಸಿದೆ. ಹಾಲೆಲೂಯ. ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣಿನ ಹಾಗೆ ನಾನು ನಿನ್ನನ್ನು ರೂಪಿಸಿದೆ. ತಾಯಿಯ ಗರ್ಭದಲ್ಲಿ ಕೇವಲ ಪಿಂಡವಾಗಿರುವಾಗ, ಹಾಲೆಲೂಯ, ನಾನು ನಿನ್ನನ್ನು ಹೆಸರಿಟ್ಟು ಕರೆದೆನು. ಏತಕ್ಕೋಸ್ಕರ? ನೀನು ನನ್ನವನು, ನೀನು ನನಗುಳ್ಳವನು. ಆಮೆನ್.
ದೇವರು ಆರಂಭದಲ್ಲಿ ಅವನ ಧೈರ್ಯ ತುಂಬುತ್ತಾ ಇದ್ದಾನೆ. ಮುಂದೆ ಹೋಗಬೇಕಾದ್ರೆ ಮೊದಲು ಧೈರ್ಯ ಬೇಕು. ಮುಂದಿನ ಪರಿಸ್ಥಿತಿ ಅದು ಘೋರವಾಗಿರ್ಬೋದು, ನಿಮ್ಮ ಅವಸ್ಥೆ ಭಯಂಕರವಾಗಿರ್ಬೋದು, ಮುಂದೆ ಹೋಗಕ್ಕೆ ದಾರಿ ಇಲ್ಲದೆ ಇರುವ ಪರಿಸ್ಥಿತಿ ಆಗಿರ್ಬೋದು. ಆದರೂ ದೇವರು ಹೇಳ್ತಾನೆ, ಭಯಪಡಬೇಡ. Where there is no way, ಎಲ್ಲಿ ಮಾರ್ಗ ಇಲ್ಲವೋ ಅಲ್ಲಿ ನಾನು ನಿನಗಾಗಿ ಮಾರ್ಗ ಸಿದ್ಧ ಮಾಡ್ತೀನಿ. ನಿಮಗೆ ಅರ್ಥ ಆಗಲಿಲ್ಲ. ಎಲ್ಲಿ ಮಾರ್ಗ ಇಲ್ಲವೋ ಅಲ್ಲಿ ನಾನು ನಿಮಗೆ ಮಾರ್ಗ ಸಿದ್ಧ ಮಾಡ್ತೇನೆ. ಹಾಗಾದರೆ ಏಪ್ರಿಲ್ ತಿಂಗಳಲ್ಲಿ ಶತ್ರು ಬಾಗಿಲು ಮುಚ್ಚೋದಕ್ಕೆ ನೋಡಿದ್ರೆ, ಶತ್ರು ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ರೆ, ಇವತ್ತು ಧೈರ್ಯವಾಗಿ ನೀನು ಹೇಳ್ಬೋದು, ಶತ್ರುವೇ ನೀನು ಎಷ್ಟೇ ಅಡೆತಡೆಗಳನ್ನು ತಂದರು, ಎಷ್ಟೇ ಅಡ್ಡಿಯನ್ನು ತಂದರು, ನಾನು ಮುನ್ನುಗ್ಗುತ್ತೇನೆ. ಕಾರಣ ನಾನು ಒಂಟಿ ಅಲ್ಲ, ನನ್ನ ಸಂಗಡ ಒಬ್ಬನಿದ್ದಾನೆ. ಅವನ ಹೆಸರು ಸೃಷ್ಟಿಕರ್ತನು. ಅಖಿಲಾಂಡಗಳನ್ನು ಸೃಷ್ಟಿ ಮಾಡಿದವನು, ಅವನು ನನ್ನ ಸಂಗಡ ಇದ್ದಾನೆ. ವಿಮೋಚನ ಕಾಂಡ ಪುಸ್ತಕ, ಬುಕ್ ಆಫ್ ಎಕ್ಸಡಸ್, 14ನೇ ಅಧ್ಯಾಯ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವೆನು, ನೀವಂತ ಸುಮ್ಮನೆ ನಿಂತು ಸುಮ್ಮನೆ ಇರ್ರಿ ಎಂದು ಹೇಳಿದನು. ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು. ಹಾಗೆ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ನನಗೆ ಮೊರೆ ಇಡೋದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು. ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು. ಕಮಾನ್, ಹಾಲೆಲೂಯಾ, ಹಾಲೆಲೂಯಾ. ಎಲ್ಲಿ ಸ್ವಾಮಿ ಹೋಗೋದು? ಹೇಗೆ ಹೋಗೋದು? ಮುಂದೆ ದಾರಿ ಇಲ್ಲ, ಹಿಂದುಗಡೆ ಫರೋಹನ ಸೈನ್ಯ ನಮ್ಮನ್ನು ಕೊಂದು ಬಿಡುತ್ತೇನೆ, ನಾಶ ಮಾಡಿಬಿಡ್ತೀನಿ ಅಂತ ಅಟ್ಟಹಾಸದಿಂದ ರಭಸವಾಗಿ ರಥಗಳು, ರಥಾಶ್ವಗಳು ವೇಗವಾಗಿ ಜಿಗಿದು ನಮ್ಮ ಸಮೀಪಕ್ಕೆ ಬರುತ್ತಾ ಇರುವಾಗ, ಮುಂದಕ್ಕೆ ದಾರಿ ಇಲ್ಲ, ಎಡಕ್ಕೆ ದಾರಿ ಇಲ್ಲ, ಬಲಕ್ಕೆ ದಾರಿ ಇಲ್ಲ, ಎಲ್ಲಿಗೆ ಹೋಗಬೇಕು? ಮೋಶೆ, ನಿನ್ನ ಜನರಿಗೆ ಹೇಳು, ನನ್ನ ಜನರಿಗೆ ಹೇಳು, ಮುಂದಕ್ಕೆ ಹೋಗೋದಕ್ಕೆ. ರಬ ಶಂದನಾದನ ಹರ್ಕದನಾಜನ ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಎಲ್ಲ ಭಾಗಗಳು ಬಾಗಿಲು ಮುಚ್ಚಿರುವಾಗ, ಎಲ್ಲ ಕಡೆಗಳಲ್ಲಿ ಹೋರಾಟ, ಎಲ್ಲ ಕಡೆಗಳಲ್ಲಿ ಅಡೆತಡೆಗಳು ಬರುವಾಗ, ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ, ನನ್ನ ಜನರಿಗೆ ಹೇಳು, ಭಯ ಇಲ್ಲದೆ, ಭಯ ಇಲ್ಲದೆ, without fear we are moving forward. ಸ್ತೋತ್ರ, ಸ್ತೋತ್ರ. ಬಹಳ ಭಯ. ಹೆಂಗೋಗೋದು? ನಂಬರ್ 1, ನೀನು ನಿನ್ನ ಕೋಲನೆತ್ತು ಸಮುದ್ರದ ಮೇಲೆ ಕೈ ಚಾಚು, ಅದನ್ನು ವಿಭಾಗಿಸು. ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು. ಕೆಂಪು ಸಮುದ್ರ, ಅದನ್ನು ವಿಭಾಗಿಸು ಅಂದರೆ ಆಕ್ಷನ್, ಫೇತ್ ಆಕ್ಷನ್. ನಂಬಿಕೆಯಿಂದ ಕ್ರಿಯೆಗಳನ್ನು ಮಾಡಬೇಕು. ನಂಬಿಕೆ ಹೆಜ್ಜೆ ಇಡೋರು ಅಂಥವ್ರು ಮಾತ್ರ ಆಮೇಲೆ ಹೇಳ್ರಿ. ಏಪ್ರಿಲ್ ತಿಂಗಳಿನಲ್ಲಿ ನಾನು ರಿವರ್ಸ್ ಗೇರ್ ಹಾಕೋದಲ್ಲ, ಹಿಂದೆ ಹೋಗೋದಲ್ಲ, ಭರವಸೆ ಇಲ್ಲದವನಾಗಲ್ಲ, ನಿರೀಕ್ಷೆ ಇಲ್ಲದವನಾಗಲ್ಲ. ನನ್ನ ದೇವರ ಮೇಲೆ ನನಗೆ ಭರವಸೆ ಇದೆ. ಅವನು ಹೇಳಿದ್ದಾನೆ ಅವನು ಹೇಳಿದ್ದಾನೆ ಮುಂದೆ ನುಗ್ಗು. ನಾನು ನುಗ್ತಾ ಇದ್ದಾನೆ. ಏನು ಕಂಡು ನುಗ್ತಾ ಇದೆಯಾ? ಮುಂದೆ ಸಮುದ್ರ, ಹಿಂದೆ ಸೈನ್ಯ, ಎಡ ಬಲ ಬೆಟ್ಟಗಳಿಂದ ತುಂಬಿರುವಾಗ ಎಲ್ಲಾಗ್ತೀಯಾ? ಧೈರ್ಯವಾಗಿ ಮೋಶೆಗೆ ದೇವರು ಹೇಳಿದನು, ನಂಬಿಕೆಯ ಕ್ರಿಯೆಯೊಂದಿಗೆ
ಆಮೇಲೆ ಮೋಶೆ, ನೀನು ಕೆಂಪು ಸಮುದ್ರ ವಿಭಾಗಿಸಿದ್ರೆ ಜನರು ಐಗುಪ್ತ ದೇಶದಿಂದ ಬಿಡುಗಡೆ, ಔಟ್ ಆಫ್ ಈಜಿಪ್ಟ್. ಅದರ ಅರ್ಥ ನೀನು ಮೂವ್ ಮಾಡುವಾಗ ನೀನೊಬ್ಬನೇ ಅಲ್ಲ, ಹಿಂದುಗಡೆ ಒಂದು ಗುಂಪಿದೆ. ಇವತ್ತು ಬರೆದಿಟ್ಕೊಳ್ರಿ, ಏಪ್ರಿಲ್ ತಿಂಗಳಲ್ಲಿ ವಿಶ್ವಾಸದ ಹೆಜ್ಜೆಯನ್ನು ಮುಂದೆ ಇಡುವ ದೇವ ಮಕ್ಕಳೇ, ನಿಮ್ಮ ಹಿಂದುಗಡೆ ಅನೇಕರ ಆಶೀರ್ವಾದವನ್ನು ಕಾಣಲಿಕ್ಕೆ ಹೋಗ್ತಾರೆ. ನೀವು ನಂಬಿಕೆಯ ಕ್ರಿಯೆ ಮಾಡುವಾಗ, ನಂಬಿಕೆಯ ಹೆಜ್ಜೆ ಇಡುವಾಗ ನಿಮ್ಮ ಹಿಂದೆ ಬರುವ ಅನೇಕರು ದಾಸತ್ವದಲ್ಲಿ ಇದ್ದವರು, ಶತ್ರುವಿನ ಕಪಿಮುಷ್ಟಿಯಲ್ಲಿ ಇದ್ದವರು, ಶತ್ರು ಬಿಡೋದಿಲ್ಲ ಅಂತ ಹಿಡಿದಿಟ್ಟವನು ಜೀವಂತವಾಗಿ ಉಳಿಸೋದಿಲ್ಲ ಅಂತ ಹೇಳಿದ ಶತ್ರು ಕಾಣತಕ್ಕಂತೆ ದೇವರು ನಿಮ್ಮನ್ನು ಹೊರಗಡೆ ತರುವಂತನಾಗಿರ್ತಾನೆ. ದೇವರ ವಾಗ್ದಾನ ನೆರವೇರಬೇಕು. ವಾಗ್ದಾನ ನೆರವೇರಬೇಕಾದ್ರೆ ದೇವರ ಪ್ರಾಮಿಸ್ ಇದೆ. ಇಸ್ರಾಯೇಲ್ ಜನರನ್ನ ದೇವರು ನಡೆಸ್ಕೊಂಡು ಬರ್ತಾ ಇದ್ದಾನೆ. ವಿಮೋಚನಾ ಕಾಂಡ ಪುಸ್ತಕ, ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 13, 13ನೇ ಅಧ್ಯಾಯ 21ನೇ ವಾಕ್ಯ. ಯೆಹೋವನು ಹಗಲು ಹೊತ್ತಿನಲ್ಲಿ ದಾರಿ ತೋರಿಸುವುದಕ್ಕೆ ಮೇಘಸ್ತಂಭದಲ್ಲಿಯೂ ರಾತ್ರಿ ವೇಳೆಯಲ್ಲಿ ಬೆಳಕು ಕೊಡುವುದಕ್ಕೆ ಅಗ್ನಿ ಸ್ತಂಭದಲ್ಲಿಯೂ ಇದ್ದು ಅವರ ಮುಂಭಾಗದಲ್ಲಿ ಹೋದನು. ಈ ರೀತಿಯಲ್ಲಿ ಅವರು ಹಗಲಿರುಳು ಪ್ರಯಾಣ ಮಾಡಿದರು. ಪ್ರೈಸ್ ಗಾಡ್. ಹಗಲೊತ್ತಿನಲ್ಲಿ ಮೇಘಸ್ತಂಭ, ರಾತ್ರಿ ಹೊತ್ತಿನಲ್ಲಿ ಅಗ್ನಿಸ್ತಂಭವಾಗಿ ನಿಮ್ಮನ್ನು ದಾರಿ ನಡೆಸ್ಕೊಂಡು ಬಂದಿದ್ದು. ಹಲ್ಲೆಲೂಯ. ಕೆಂಪು ಸಮುದ್ರದಲ್ಲಿ ನಿಮ್ಮನ್ನು ಕೊಲ್ಲೋದಕ್ಕ, ಶತ್ರುವಿನ ಕೈಯಲ್ಲಿ ಒಪ್ಪಿಸೋದಕ್ಕ. ಇವತ್ತು ನಾನು ಕೇಳ್ತೇನೆ ಪ್ರೀತಿಯ ದೇವ ಜನರೇ, ಹಲ್ಲೆಲೂಯ, ದೇವರನ್ನ ನಂಬಿ ಬಂದಂಥ ನಿಮ್ಮನ್ನು ಅವನು ಕೈ ಬಿಡುವ ದೇವರ? ಅವನು ನಿಮ್ಮನ್ನು ಇಲ್ಲಿವರೆಗೂ ನಡೆಸ್ಕೊಂಡು ಬಂದ ಎಬೆನೇಸರ್ ಅಲ್ಲವೋ? ಹಲ್ಲೆಲೂಯ. ನಿನ್ನ ಕುಟುಂಬವನ್ನು ನಡೆಸ್ಕೊಂಬರಲಿಲ್ವಾ? ನಿನ್ನ ಸೇವೆಯನ್ನು ನಡೆಸ್ಕೊಂಬರಲಿಲ್ವಾ? ಒಂದು ಕಣ್ಣಿಗೂ ದಯ ತೋರದೆ ಇದ್ದಾಗ ನಿನ್ನನ್ನು ಕಣ್ಮಣಿ ರೀತಿಯಲ್ಲಿ, ಕಣ್ಣಿನ ಗುಡ್ಡೆಯ ರೀತಿಯಲ್ಲಿ ಪರಿಪಾಲನೆ ಮಾಡ್ಕೊಂಬರಲಿಲ್ವಾ? ನಿನ್ನನ್ನು ತಾಕುವವರು ನನ್ನ ಕಣ್ಣಿನ ಗುಡ್ಡೆಯನ್ನು ತಾಕುವುದಕ್ಕೆ ಸಮ ಎಂದು ಹೇಳಿ ನಿನ್ನನ್ನು ಅಂಗೈಯಲ್ಲಿ ಚಿತ್ರಿಸಿಕೊಂಡು ಹೊತ್ತು ತಂದ ದೇವರು ಹೇಳ್ತಾ ಇದ್ದಾನೆ, ಭಯ ಪಡಬೇಡ ಮಗನೇ, ಭಯ ಪಡಬೇಡ ಮಗಳೇ, ಮುಂದೆ ನುಗ್ಗು. ಹೋ ರಾಮ ಶಕ ರಾಧ ನಮ ಹರ್ಮನಗ ಜನಗಡ. ನಂಬಿಕೆಯ ಪರಿಶೋಧನೆ. ಇದುವರೆಗೂ ಕಾಣದೇ ಇರುವುದೊಂದು ಕಾಣಲಿಕ್ಕಾಗಿ ಅಸಾಮಾನ್ಯವಾದ ಮಾರ್ಗದಲ್ಲಿ ದೇವರು ನಿಮ್ಮನ್ನು ತಂದು ನಿಲ್ಲಿಸಿದ್ದಾನೆ. ಹಲ್ಲೆಲೂಯ. ಅದರಂದ್ರೆ ಇದುವರೆಗೂ ನೀನು ಕೇಳ್ತಾ ಇದ್ದೆ, ಹಾಲು ಜೇನು ಹರಿಯುವ ದೇಶ ನಾನು ನಿನಗೆ ವಶ ಮಾಡ್ತೇನೆ, ನಾನು ನಿನಗೆ ಸ್ವಾಧೀನ ಮಾಡಿಕೊಡ್ತೇನೆ. ನೀನು ಕೇಳ್ತಾ ಇದ್ದೆ, ಆದರೆ ಅದು ಕಾಣಲಿಲ್ಲ. ಅದನ್ನು ಕೈವಶ ಮಾಡೋ ಸಮಯ ಆದಾಗ ದೇವರು ಹೇಳ್ತಾ ಇದ್ದಾನೆ, ಇದುವರೆಗೂ ಕಾಣದೇ ಇರೋದನ್ನ ಅಸಾಮಾನ್ಯವಾದ ಮಾರ್ಗದಲ್ಲಿ ನಾನು ನಿನ್ನನ್ನು ನಡೆಸಕ್ಕೆ ಹೋಗ್ತಾ ಇದ್ದೇನೆ. ದೇವರೇ, ಇದುವರೆಗೂ ಕಂಡಿಲ್ವಲ್ಲ, ವಾಗ್ದಾನ ಬಹಳ ಇದೆ. ನಾನು ಅನೇಕ ಆಲೋಚನೆ ಕೇಳಿದ್ದೇನೆ, ಅನೇಕ ಪ್ರವಾದಿಗಳು ಆಲೋಚನೆ ಹೇಳಿದ್ದಾರೆ, ಬಟ್ ನೆರವೇರಲಿಲ್ಲ. ಭಯ ಪಡಬೇಡ, ದೇವರು ನಿನ್ನನ್ನು ಅಸಾಮಾನ್ಯವಾದ ಮಾರ್ಗದಲ್ಲಿ ನಂಬಿಕೆಯ ಪರಿಶೋಧನೆಗಳು ಬರುವಾಗ ಏನು ಗೊತ್ತಾ? ದ ಟ್ರಯಲ್ಸ್ ಆಫ್ ಫೇತ್. ನಮ್ಮ ಜೀವನದಲ್ಲಿ ನಂಬಿಕೆ ಪರಿಶೋಧನೆ ಬರುವಾಗ ಏನೋ ಶಿಫ್ಟ್ ಬರ್ತಾ ಇದೆ ಅಂತ ಅರ್ಥ ಆದವ್ರಿಗಾಗಿ ಸ್ತೋತ್ರ. ಏನೋ ಚೇಂಜ್ ಬರ್ತಾ ಇದೆ ಅಂತ ನಾನು ನಂಬುತ್ತೇನೆ. ಇದು ಸೀಸನ್ ಆಗಿದೆ.
ನಿನ್ನ ಬದಲಾವಣೆಯ ಸೀಸನ್ ಆಗಿದೆ. ನಿನ್ನ ಆತ್ಮಿಕತೆಯ ಚೇಂಜ್ ಆಗುತ್ತಾ ಇದೆ. ನಿನ್ನ ಆರಾಧನೆ ಚೇಂಜ್ ಆಗ್ತಾ ಇದೆ. ನಿನ್ನ ಚಿಂತೆಗಳು ಚೇಂಜ್ ಆಗ್ತಾ ಇದೆ. ನಿನ್ನ ಸೇವೆಗೆ ಬದಲಾವಣೆ ಬರ್ತಾ ಇದೆ. ಇದುವರೆಗೂ ಕಂಡ ರೀತಿಯಲ್ಲ, ಇದುವರೆಗೂ ಮಾಡಿದ ರೀತಿಯಲ್ಲ, ಅಸಾಮಾನ್ಯವಾದ ರೀತಿಯಲ್ಲಿ ದೇವರು ನಿನ್ನನ್ನು ನೆಕ್ಸ್ಟ್ ಲೆವೆಲ್ಗೆ, ಮತ್ತೊಂದು ಹಂತಕ್ಕೆ ಅಲ್ಲಲ್ಲಿ ಶಿಫ್ಟ್ ಮಾಡೋದಕ್ಕೆ ಹೋಗ್ತಾ ಇದ್ದಾನೆ. ಈಗಲಾದರೂ but now ಸ್ತೋತ್ರ ಸ್ತೋತ್ರ. there is a change. ನಿನ್ನನ್ನು ಐಗುಪ್ತ ದೇಶದಲ್ಲಿ ಅಲ್ಲೇ ಸಮಾಧಿ ಮಾಡಿಬಿಡುವುದಾಗಿತ್ತು. ನಿನ್ನನ್ನು ಮರಳುಗಾಡಿನಲ್ಲಿ, ಅರಣ್ಯದಲ್ಲೇ, ಹಾವುಗಳು ಚೇಳುಗಳು ತುಂಬಿರುವ ಸ್ಥಳದಲ್ಲೇ ನಿನ್ನನ್ನು ಬೇಕಾ ನಾಶ ಮಾಡ್ಬೋದಾಗಿತ್ತು. ದೇವರಿಗೆ ನಾಶ ಮಾಡಬೇಕಾದ್ರೆ ಜಾಸ್ತಿ ಹೊತ್ತು ಬೇಡ. ಒಂದು ದೂತ ಇಳಿದ್ರೆ 1,85,000 ಜನರನ್ನ ಒಂದೇ ರಾತ್ರಿಯಲ್ಲಿ ಮಟಾಸ್ ಮಾಡಿಬಿಡ್ತಾರೆ. ಆಮೇಲೆ ನಿಮ್ಮನ್ನು ನಾಶ ಮಾಡೋದಕ್ಕಲ್ಲ, ಆಮೇಲೆ ನಿಮ್ಮಲ್ಲಿರುವ ಭಯ, ಆತಂಕ ಮುಂದೆ ಹೋಗಕ್ಕೆ. ನೋಡ್ರಿ, ಭಯ ಇರುವಾಗ ಯಾವುದೇ ಕಾರ್ಯ ನೀವು ಮಾಡಕ್ಕೆ ಹೋಗ್ಬೇಡ್ರಿ. ಮೊದಲು ಭಯ ಹೊರಗಡೆ ಹಾಕ್ರಿ, ಆಮೇಲೆ ಕೆಲಸ ಮಾಡ್ರಿ. ಮಕ್ಕಳಿಗೆ ಎಕ್ಸಾಮ್ ನಡೀತಾ ಇರುವಂಥ ಸಮಯ, ಭಯಂಕರವಾದ ಭಯ ಅವರಿಗೆ. ಈ ಭಯ ಬಂದರೆ ಅವರು ಓದಿರೋದು ಮರ್ತೋಗ್ಬಿಡ್ತಾರೆ. ಕೆಲವು ವಿಶ್ವಾಸಿಗಳು ಹಾಗೆ, ಭಯ ಬಂದರೆ ಸಾಕು, ಏನು ಮಾಡಬೇಕು ಅದೆಲ್ಲ ಮರ್ತೋಗ್ಬಿಡ್ತಾರೆ. ಸ್ತೋತ್ರ ಬರಲಿಲ್ಲ. ಕೆಲವರಿಗೆ ಪ್ರಸಂಗ ಮಾಡಬೇಕನ್ನೋ ಆಸೆ ಇದೆ, ಸ್ತೋತ್ರ, ಎಲ್ಲ ಪ್ರಿಪೇರ್ ಮಾಡಿರ್ತಾರೆ. ಆದರೆ ಸ್ಟೇಜ್ ಫಿಯರ್ ಇರೋದ್ರಿಂದ ಇಲ್ಲಿ ಬಂದಿದ ತಕ್ಷಣ ಎಲ್ಲ ಮರ್ತೋಗ್ಬಿಡ್ತಾರೆ. ಭಯ ಇದ್ದಾಗ ನಿನ್ಗೇನು ಮಾಡೋಕ್ಕಾಗಲ್ಲ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನೀನು ಅಸಾಮಾನ್ಯವಾದ ಮಾರ್ಗದಲ್ಲಿ ನಾನು ನಿನ್ನನ್ನು ನಡೆಸುವಾಗ, ಇದುವರೆಗೂ ಕಾಣದೇ ಇರುವ ಮಂಡಳವನ್ನು ನಿನಗೆ ನಾನು ತೋರ್ಸಕ್ಕೆ ಹೋಗ್ತೀನಿ ಅಂತ ಹೇಳುವಾಗ, ನಿನ್ನ ಊಹೆಗೂ ನಿನ್ನ ಮನಸ್ಸಿನ ಭಾವನೆಗೂ ಬರದೇ ಇರುವಂಥ ಸಂಗತಿ ನೀನು ಕಾಣಲಿಕ್ಕೆ ಹೋಗುವಾಗ ಮೊದಲು ನಿನ್ನಲ್ಲಿರೋ ಭಯ ತೆಗೆದಾಕು. ಕಾರಣ ನಾನು ನಿನ್ನನ್ನು ಸೃಷ್ಟಿಸಿದವನು, ನಾನು ನಿನ್ನನ್ನು ರೂಪಿಸಿದವನು, ನೀನು ನನಗುಳ್ಳವಳು, ನೀನು ನನಗುಣ್ಣವನು. ಎಷ್ಟು ಜನ ಹೇಳ್ತೀರ? ದೇವರಾತ್ಮನ ಹೇಳ್ತಾ ಇದ್ದಾನೆ, ಅನೇಕರು ತುದಿಗೆ ಬಂದು ನಿಂತು ಬಿಟ್ಟಿದ್ದೀರಾ. ತುದಿಗೆ ಬಂದು ನಿಂತು ಬಿಟ್ಟಿದ್ದೀರಾ. ಯು ಆರ್ ಇನ್ ದ ಜಂಕ್ಷನ್. You are not able to take a decision. ಇನ್ನೊಂದು ಸಂದರ್ಭದಲ್ಲಿ, ಒಂದು ಸನ್ನಿವೇಶಕ್ಕೆ ಬಂದು ನಿಂತು ಬಿಟ್ಟಿದೀಯ. The Spirit of God is telling you. ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ, now this is the time. Without fear, trusting God, putting faith into action, you are moving forward. ನೀನು ಮುಂದೆ ನುಗ್ತಾ ಇದೀಯಾ. ಸ್ತೋತ್ರ 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 ಸ್ತೋತ್ರ. ಏನು ನೋಡ್ಕೊಂಡು ಮುಂದೆ ಹೋಗ್ಲಿ ಪಾಸ್ಟ್ರೇ? ದೇವರಾತ್ಮನ ಹೇಳ್ತಾ ಇದ್ದಾನೆ, ನಾನು ಮೇಘವನ್ನು ಕಾಣಲಿಲ್ಲ, ಗಾಳಿಯನ್ನು ಕಾಣಲಿಲ್ಲ, ಅದ್ರ ನಂಬಿಕೆಯಿಂದ ಗುಂಡಿಯನ್ನು ಆಗಿದ್ದೇನೆ. ಅಂಥವ್ರು ಯಾರಾದರೂ ಇದರ ಒಳಗಡೆ ಇದ್ರೆ ನಿಮಗಿರುವ ಆಲೋಚನೆ ಆಗಿದೆ. somebody something, the Spirit of God telling me, ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ, ಇದರ ಒಳಗಡೆ ಕೆಲವರು ತೀರ್ಮಾನದ ಹಂತಕ್ಕೆ ಬಂದು ತೀರ್ಮಾನ ತೆಗೆದುಕೊಳ್ಳಕ್ಕಾಗದೆ ಭಯಪಟ್ಟು ನಿಂತಿದ್ದೀರಾ. ಇವತ್ತು ನಿಮಗೆ ಆಲೋಚನೆ ದೇವರಾತ್ಮನು ಹೇಳ್ತಾ ಇದ್ದಾರೆ, ಧೈರ್ಯವಾಗಿ ಮುಂದೆ ನುಗ್ಗು, ಭಯ ಪಡಬೇಡ. I am with you. ಪರಿಶುದ್ಧಾತ್ಮನು ಹೇಳ್ತಾ ಇದ್ದಾನೆ, ನಾನು ನಿನ್ನ ಸಂಗಡ ಇದ್ದೀನಿ. ಯಾರ ವಿಷಯ ನನಗೆ ಗೊತ್ತಿಲ್ಲ, ಯಾರು ವ್ಯಕ್ತಿ ಅಂತನೂ ನನಗೆ ಗೊತ್ತಿಲ್ಲ. ಬಟ್ ನೀನು ಮುಂದೆ ನುಗ್ಗು, ನಿನ್ನ ಕೈಯಲ್ಲಿ ಅದು ದೊರಕುತ್ತೆ, ಸಾಧ್ಯವಾಗುತ್ತೆ. ಹೆಂಗ್ ನಡೆಯುತ್ತೆ? ಭಯ
ಕೀರ್ತನೆಕಾರನ ಹೀಗೆ ಹೇಳ್ತಾನೆ, ಕೀರ್ತನೆ 18:29, ಸ್ಯಾಮ್ಸ್ 18. ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು. ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು. ನನ್ನ ದೇವರ ಸಹಾಯದಿಂದ, ನನ್ನ ದೇವರ ಸಹಾಯದಿಂದ ಪ್ರಾಕಾರವನ್ನು ಹಾರುವೆನು. ನನ್ನ ಪ್ರಾಕಾರವನ್ನು ಹಾರುವೆನು. ನಿನ್ನ ದಂಡಿನ ಸಹಾಯದಿಂದ, ನನ್ನ ದೇವರ ಬಲದಿಂದ ನನ್ನ ಪ್ರಾಕಾರಗಳನ್ನು ಹಾರ್ತೀನಿ. I don't know. I don't have my own strength. ನನಗೆ ನನ್ನದೇ ಆದ ಬಲ ಇಲ್ಲ. ಬಟ್ ನನಗೊಂದು ಗೊತ್ತು, I have a word from the Lord. ನನಗೆ ದೇವರ ಶಬ್ದ ಒಂದು ಲಭಿಸಿದೆ. I will moving forward. ಆಮೆನ್. ಇವತ್ತು ಏಪ್ರಿಲ್ ತಿಂಗಳಲ್ಲಿ ಪರಿಶುದ್ಧಾತ್ಮನೇ ಹೇಳ್ತಾ ಇದ್ದಾನೆ, ನಿಮ್ಮಲ್ಲಿ ಇರುವವನು ಲೋಕದಲ್ಲಿ ಇರುವವನಿಗಿಂತ ಅವನು ಹೆಚ್ಚಿನವನಾಗಿದ್ದಾನೆ. ಅವನು ಹೆಚ್ಚಿನವನಾಗಿದ್ದಾನೆ. ಅದರಿಂದ ಭಯಪಡಬೇಡ. 18:29 ಮತ್ತೊಮ್ಮೆ, ನಿನ್ನ ಬಲದಿಂದ ನಿನ್ನ ಬಲದಿಂದ ದಂಡಿನ ಮೇಲೆ ಬೀಳುವೆನು. ನಾನು ದಂಡಿನ ಮೇಲೆ ಬೀಳ್ತೇನೆ. ದಂಡಿನ ಮೇಲೆ ನನಗೆ ವಿರುದ್ಧವಾಗಿ ಒಂದು ದೊಡ್ಡ ಸೈನ್ಯನೇ ತಲೆ ಎತ್ತಲಿ, ನನಗೆ ವಿರುದ್ಧವಾಗಿ ಒಂದು ದೊಡ್ಡ ಸೈನ್ಯನೇ ಬರಲಿ, ನಾನು ಭಯ ಪಡೋದಿಲ್ಲ. ನಿನ್ನ ಬಲದಿಂದ ನಾನು ದಂಡಿನ ಮೇಲೆ ಬೀಳ್ತೇನೆ. ನನ್ನ ದೇವರು ನನ್ನ ಸಂಗಡ ಇರೋದ್ರಿಂದ. Come on, somebody shout hallelujah. ಯಾರಾದ್ರೂ ಇದ್ದೀರಾ? ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ ಹೇಳುತ್ತದೆ, ದೇವರು ನಮ್ಮ ಕೂಡ ಇರೋದಾದ್ರೆ ನಮ್ಮನ್ನು ಎದುರಿಸುವವರು ಯಾರು? ನಮ್ಮನ್ನು ಎದುರಿಸುವವರು ಯಾರು? ಹಾಲೆಲೂಯಾ. ದೇವರು ನಮ್ಮ ಕೂಡ ಇರೋದಾದ್ರೆ ನಮ್ಮನ್ನು ಎದುರಿಸುವವರು ಯಾರು? ನಿನ್ನ ಬಲದಿಂದ ನಾನು ದಂಡಿನ ಮೇಲೆ ಬೀಳುತ್ತೇನೆ, ಪ್ರಾಕಾರಗಳನ್ನು ನಾನು ಹಾರ್ತೇನೆ. ನನಗೆ ಯಾವ ಅಡ್ಡಗೋಡೆಯ ವಿಷಯವಲ್ಲ, ಅವುಗಳನ್ನು ಜಂಪ್ ಮಾಡಿ ಹೋಗ್ತೇನೆ. leap over the walls. ಎಷ್ಟು ಜನ ಹೇಳ್ತೀರಾ? ಎಲ್ಲರೂ ನೋಡೋದು ಗೋಡೆ ಇದೆ, ಆಗಲ್ಲ. ಬಟ್ ದೇವರ ಬಲ ಬಂದ್ರೆ ನೀನು ಅದನ್ನು ಹಾರ್ತಿ. ಅದನ್ನು ನೀನು ಹಾರ್ತೀಯ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಸತ್ಯವೇದ ಗ್ರಂಥದಲ್ಲಿ ಬುಕ್ ಆಫ್ ಎಕ್ಸೋಡಸ್, ವಿಮೋಚನ ಕಾಂಡ ಪುಸ್ತಕ 23ನೇ ಅಧ್ಯಾಯ, ಚಾಪ್ಟರ್ 23 ವರ್ಸ್ 20. 23:20. ಇಗೋ, ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆತರುವುದಕ್ಕೂ ದೂತನನ್ನು ನಿಮ್ಮ ಮುಂದುಗಡೆಯಲ್ಲಿ ಕಳುಹಿಸುತ್ತೇನೆ. ನೀವು ಒಬ್ಬರೇ ಅಲ್ಲ ಹೋಗೋದು, ದೇವರು ನಿಮ್ಮನ್ನ ಮುಂದೆ ಹೋಗಂತ ಹೇಳಿ ಅವನು ಮರೆಯಾಗಿರೋದಿಲ್ಲ. ನಿಮ್ಮ ಮುಂದುಗಡೆ ಅವನು ತನ್ನ ಸೈನ್ಯ ಇಳಿಸಿರ್ತಾನೆ. ಕಾಣುವವರಿಗಾಗಿ ಸ್ತೋತ್ರ. ಸಹೋದರಿ, ನೀನ್ ಮುಂದೆ ಹೋಗಕ್ ಮುಂಚೆ ನಿನ್ನ ಮುಂದೆ ಒಬ್ಬ ದೂತ ಹೋಗ್ತಾ ಇದ್ದಾನೆ. ಅವನು ಹೋಗೋದು ಏನು ಗೊತ್ತಾ? ನಿನಗೆ ಅಡ್ಡಿ ಮಾಡುವ ಮಾರ್ಗಗಳನ್ನ ಕ್ಲೀನ್ ಮಾಡೋದಿಕ್ಕೆ, ಆ ಗೋಡೆಗಳನ್ನು ಕೆಡುವುದಕ್ಕೆ, ಆ ಕಲ್ಲುಗಳನ್ನು ತೆಗೆದು ಹಾಕೋದಿಕ್ಕೆ, ಆ ಮುಳ್ಳುಗಳನ್ನು ತೆಗೆದು ಹಾಕೋದಿಕ್ಕೆ ದೇವರು ಹೇಳಿದನು, ನೀನು ಮೂವ್ ಮಾಡು, ನೀನು ಮುಂದೋಗು, ಭಯ ಇಲ್ಲದೆ ಮುನ್ನೋಗು. ಕಾರಣ ನಾನು ಸಿದ್ಧ ಮಾಡಬೇಕಂತ ನಾನು ಸಿದ್ಧ ಮಾಡಿದ್ದೇನೆ. ಕೆಲವರು ನಿಮ್ಮನ್ನು ಪ್ರಶ್ನೆ ಮಾಡ್ಬೋದು,
ಏನ್ ನೋಡ್ಕೊಂಡು ಜಿಗಿತಾ ಇದ್ದೀರಾ? ಏನ್ ಕಂಡ್ಕೊಂಡು ಹಂಗ್ ಮುಂದೆ ಹೋಗ್ತಾ ಇದ್ದೀರಾ? ಅವ್ರಿಗೆ ಹೇಳು, ಮುಂದೆ ದೂತನು ಸಂಗಡ ದೇವರು, ಮುಂದೆ ದೂತನು ಸಂಗಡ ದೇವರು, ಅದನ್ನ ನೋಡ್ಕೊಂಡೇ ಹೋಗ್ತಾ ಇದ್ದೀಯ. ಹಲ್ಲೆಲೂಯ. ಅವನಿಗೆ ಕಾಣದೇ ಇರೋದು ನೀನು ಕಾಣ್ತಾ ಇದೀಯ. ಲೋಕದವನು ಕಾಣದೇ ಇರೋದು ನೀನು ಕಾಣ್ತಾ ಇದೀಯ. ಒಪ್ಪುವ ದೇವ ಜನರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಆ ವಾಕ್ಯ ಪೂರ್ತಿ ಓದಿದ್ರೆ ಅರ್ಥ ಆಗೋದು. ಓದಿ. ಇಗೋ ದಾರಿಯಲ್ಲಿ ನಿಮ್ಮನ್ನು ಕಾಪಾಡುವುದಕ್ಕೂ, ದಾರಿಯಲ್ಲಿ ನಿಮ್ಮನ್ನ ಕಾಪಾಡುವುದಕ್ಕೂ, ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆತರುವುದಕ್ಕೂ. ಹಾಗಾದ್ರೆ ದೇವರು ಆಲ್ರೆಡಿ ಪ್ಲಾನ್ಡ್ ಅಬೌಟ್ ಯು. ಗೊತ್ತು ಮಾಡಿರುವ ಸ್ಥಳಕ್ಕೆ, ನಿನಗೆ ಗೊತ್ತಿಲ್ಲದೆ ಇರುವ ಸ್ಥಳಕ್ಕೆಲ್ಲ ದೇವರು ಕರ್ಕೊಂಡು ಹೋಗ್ತಾ ಇರೋದು. ದೇವರ ಅಜೆಂಡಾದಲ್ಲಿ ನಿನ್ನ ಹೆಸರಿದೆ, ನೀನು ನನ್ನವನು ಅಂತ ದೇವರು ಹೇಳಬೇಕಾದ್ರೆ, ಯಾಕೋಬೇ ನಾನು ಸೃಷ್ಟಿಸಿ ರೂಪಿಸಿದ ಯಾಕೋಬು ವಂಶಸ್ಥನೇ, ಇಸ್ರಾಯೇಲೇ ಅಂದ್ರೆ ಯಾಕೋಬೇ, ನೀನು ಸೃಷ್ಟಿಯಲ್ಲಿ ವಂಚಕನಾಗಿದ್ದೆ, ಆದರೆ ನಿನ್ನನ್ನು ರೂಪಿಸಿ ತೆಗೆದೆ, ದೇವರ ಸಂಗಡ ಹೋರಾಟ ಮಾಡಿ ಗೆದ್ದವನು ಎಂಬುದಾಗಿ ಬದಲಾವಣೆ ಮಾಡಿದೆ. ನಿನ್ನ ಕ್ಯಾರೆಕ್ಟರ್ ಚೇಂಜ್ ಮಾಡಿದೆ, ನಿನ್ನ ಸ್ವಭಾವ ಚೇಂಜ್ ಮಾಡಿದೆ, ನಿನ್ನ ರೀತಿ ಚೇಂಜ್ ಮಾಡಿದೆ, ನಿನ್ನ ನಡತೆ ಚೇಂಜ್ ಮಾಡಿದೆ. ಕಣ್ಣು ಕಾಣದೇ ಇರುವ ಅಪ್ಪನನ್ನು ಮೋಸ ಮಾಡಿದೆ, ಅಣ್ಣನಿಗೆ ಮೋಸ ಮಾಡಿದೆ. ಅಮ್ಮನ ಹೊಟ್ಟೆ ಒಳಗಡೆಯಿಂದಾನೆ ಅಣ್ಣನ ತುದಿಗಾಲನ್ನು ಎಳೆದು ಹೊರಗಡೆ ಬರೋದಕ್ಕೆ ಪ್ರಯತ್ನ ಪಟ್ಟೆ. ಆದರೆ ನಿನ್ನ ಸೃಷ್ಟಿಯಲ್ಲಿ ಒಂದಾಗಿದ್ದೆ. ಆದರೆ ನಿನ್ನ ಛಲ ನೋಡಿ, ನಿನ್ನ ಆಸಕ್ತಿ ನೋಡಿ ನನಗರ್ಥ ಆಯಿತು. ಅಲ್ಲೆಲೂಯ. ನಿನ್ನನ್ನು ರೂಪಿಸಿದ್ರೆ ತಲೆಮಾರಿಗೆ ನೀನೊಂದು ಸಾಕ್ಷಿ ಆಗ್ತೀಯ. ಏತಕ್ಕೆ? ನೀನು ನನ್ನನ್ನು ಆಶೀರ್ವಾದ ಮಾಡಿದೆ, ನಾನು ನಿನ್ನನ್ನು ಬಿಡೋದಿಲ್ಲ ಎನ್ನ ಹೋರಾಟದ ಪ್ರಾರ್ಥನೆ ಮಾಡುವ, ಹೋರಾಟ ಮಾಡುವ ಒಬ್ಬ ಭಕ್ತನಾಗಿ ಹೊರಗಡೆ ಬರ್ತೀಯ ಅಂತ ದೇವರಿಗೆ ಚೆನ್ನಾಗಿ ಗೊತ್ತಿತ್ತು. ದೇವರು ನಮ್ಮನ್ನು ಸೃಷ್ಟಿಸಿದನು. God created you. God formed you. ಅವನು ನಿನ್ನನ್ನು ರೂಪಿಸಿದನು. God redeemed you. ದೇವರು ನಿನ್ನನ್ನು ವಿಮೋಚಿಸಿದನು. Hallelujah. 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 ಎಷ್ಟು ಜನ ಅದನ್ನು ನಂಬ್ತೀರಾ? ಅವನು ನನ್ನನ್ನು ವಿಮೋಚಿಸಿದನು, ಅವನು ನನ್ನನ್ನು ವಿಮೋಚಿಸಿದನು. God called by my name. ನನ್ನ ಹೆಸರಿನಿಂದ ಅವನು ನನ್ನನ್ನು ಕರೆದನು. ಆಮೆನ್. ಹಲ್ಲೆಲೂಯ. ಯಾಕೆ? ನೀನು ನನ್ನವನು, ನೀನು ನನ್ನವನು. ಹಾಗೆ ಸೃಷ್ಟಿಸಿದ ದೇವರು, ರೂಪಿಸಿದ ದೇವರು ನಿನಗೆ ಹೇಳ್ತಾ ಇದ್ದಾನೆ, ಮೂವ್ ಫಾರ್ವರ್ಡ್ ವಿತೌಟ್ ಫಿಯರ್. ಭಯ ಪಡಬೇಡ. ದೇವರ ವಾಕ್ಯ ಹೇಳ್ತದೆ, ನಿನ್ನ ಜಲರಾಶಿಗಳನ್ನು ಹಾದು ಹೋಗುವಾಗ ಅವು ನಿನ್ನನ್ನು ಮುಳುಗಿಸವು. ಜಲರಾಶಿಗಳ ಮಟಿವಾಟ, ಅವುಗಳಲ್ಲಿ ನೀನು ಹಾದು ಹೋದಾಗ ಅದು ನಿನ್ನನ್ನು ಅದಮೋದಿಲ್ಲ. ರಿವರ್, ನದಿಗಳು, ದ ಫ್ರೆಶ್ ವಾಟರ್, ಅದರಲ್ಲಿ ಹಾದು ಹೋದಾಗಲೂ ವೇಗವಾಗಿ ರಭಸವಾಗಿ ಹರಿಯುವ ನದಿಗಳಲ್ಲಿ ಹೋದ್ರು ನೀನು ಅದನ್ನು ದಾಟುವಾಗಲೂ ಅದು ನಿನ್ನನ್ನು ಮುಳುಗಿಸೋದಿಲ್ಲ. ಕಾರಣ ನಾನು ನಿನ್ನ ಸಂಗಡ ಇದ್ದೀನಿ. ಏಪ್ರಿಲ್ ತಿಂಗಳಲ್ಲಿ ಈ ವಾಗ್ದಾನ ಗಟ್ಟಿಯಾಗಿ ಇಟ್ಕೊಳ್ರಿ. ಏನೆಲ್ಲ ಬಂದರೆ ಡೋಂಟ್ ಗಿವ್ ಅಪ್. ಪಕ್ಕದಲ್ಲಿರೋರು ಕೈ ಕೊಟ್ಟು ಹೇಳ್ರಿ, ಬಿಟ್ಕೊಡ್ಬೇಡ್ರಿ. ಏನು ಬಂದರೂ ಸರಿ. ಮೂವಿಂಗ್ ಫಾರ್ವರ್ಡ್ ವಿತೌಟ್ ಫಿಯರ್. ಭಯ ಇಲ್ಲದೆ ನುಗ್ತೀವಿ. ಭಯಪಡಿಸುವ ಶಕ್ತಿಗಳು ತಲೆ ಎತ್ತುತ್ತೆ.
ಆದರೆ ಭಯ ಪಡೋದಿಲ್ಲ. ಕಾರಣ ನಿನ್ನನ್ನು ಸೇರಿಸಬೇಕಾದ ಸ್ಥಳಕ್ಕೆ, ನಿನ್ನನ್ನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗೋ ಜವಾಬ್ದಾರಿ ದೇವರುಗಳದು. ನಿನ್ನ ಕುಟುಂಬವನ್ನ ಕೈ ಹಿಡಿದಿದ್ರೆ, ನಿನ್ನ ಮಕ್ಕಳ ಭವಿಷ್ಯವನ್ನ ಕೈ ಹಿಡಿದಿದ್ರೆ, ಅವನೇ ಆಲ್ಫಾ, ಅವನೇ ಒಮೆಗಾ. ಅವನು ನಿನಗೆ ಒಳ್ಳೆ ಕಾರ್ಯ ಆರಂಭಿಸಿದ್ರೆ ಅವನ ಮೂಲಕನೇ ಒಳ್ಳೆ ಕಾರ್ಯದಲ್ಲೇ ಅವನು ಫಿನಿಶ್ ಮಾಡ್ತಾನೆ. ಇದರ ಮಧ್ಯದಲ್ಲಿ ಒಂದು ಶತ್ರುವಿಗೂ ನಿನ್ನನ್ನು ಮುಟ್ಟಕ್ಕಾಗಲ್ಲ, ನಿನ್ನ ಕುಟುಂಬವನ್ನು ಮುಟ್ಟಕ್ಕಾಗಲ್ಲ, ನಿನ್ನ ಮಕ್ಕಳನ್ನು ಮುಟ್ಟಕ್ಕಾಗಲ್ಲ, ಸಭೆಯನ್ನು ಮುಟ್ಟಕ್ಕಾಗಲ್ಲ, ಇಲ್ಲಿನ ಸೇವೆಯನ್ನು ಮುಟ್ಟಕ್ಕಾಗಲ್ಲ, ದೇವರ ವಾಗ್ದಾನವನ್ನು ಮುಟ್ಟಕ್ಕಾಗಲ್ಲ. ಒಂದು ಮಂತ್ರವಾದಿಗಾಗಲಿ, ಹೋಮಕ್ಕಾಗಲಿ, ಯಜ್ಞಕ್ಕಾಗಲಿ, ಪೂಜಾ ಕರ್ಮಗಳಿಗಾಗಲಿ, ಅರಿಕೆಗಳಿಗಾಗಲಿ ಯಾವುದಕ್ಕೂ ನಿನ್ನನ್ನು ಮುಟ್ಟಕ್ಕಾಗಲ್ಲ. ನನ್ನ ಭವಿಷ್ಯ ನನ್ನ ದೇವರ ಕೈಯಲ್ಲಿ ಆಲ್ರೆಡಿ ಬ್ಲೂ ಪ್ರಿಂಟ್ ಮಾಡಿಟ್ಟು ಬಿಟ್ಟಿದ್ದಾನೆ. ಆಮೇಲೆ ಅದಕ್ಕೆ ದೇವರು ಬಹಳ ವ್ಯಕ್ತವಾಗಿ ಹೇಳ್ತಾನೆ, ಗೊತ್ತು ಮಾಡಿದ ಸ್ಥಳಕ್ಕೆ. ದಟ್ ಮೀನ್ಸ್ ಆಲ್ರೆಡಿ ಈ ಪ್ಲಾನ್ಡ್, ಈ ನೋಸ್. ಅವರಿಗೆ ಗೊತ್ತು ನೀನೇನೆಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಬ್ರದರ್, ಸಿಸ್ಟರ್, ನೀವು ಆಕಸ್ಮಿಕವಾಗಿ ಇವತ್ತೇನೋ ಬಂದ್ಬಿಟ್ಟಿದ್ದೀರಿ ಅನ್ಕೊಬೋದು. ಇಲ್ಲ, ಅವನ ಪ್ಲಾನಿನ ಮೇರೆಗೆ ನಿಮಗೆ ಕರ್ಕೊಂಬಂದಿದ್ದ. ನೀವು ಬಂದಿದ್ದಲ್ಲ, ದೇವ್ರು ಕರ್ಕೊಂಬಂದಿದ್ದ. ಯಾಕೆ ಗೊತ್ತಾ? ನಿನಗೆ ಈ ಆಲೋಚನೆ ಕೇಳಿಸೋದಕ್ಕೋಸ್ಕರ. ಹಾಲೆಲೂಯಾ, ಹಾಲೆಲೂಯಾ. ಗೊತ್ತು ಮಾಡಿರುವ ಸ್ಥಳಕ್ಕೆ. ಮತ್ತೊಮ್ಮೆ ನಾನು ಗೊತ್ತು ಮಾಡಿರುವ ಸ್ಥಳಕ್ಕೆ ಕರೆತರುವುದಕ್ಕೂ ದೂತನನ್ನು ನಿಮ್ಮ ಮುಂದುಗಡೆಯಲ್ಲಿ ಕಳುಹಿಸುತ್ತೇನೆ. ನೀವು ಆತನಲ್ಲಿ ಲಕ್ಷ್ಯವಿಟ್ಟು ಆತನ ಮಾತಿಗೆ ಕಿವಿಗೊಡಬೇಕು. ಆತನಿಗೆ ಅವಿಧೇಯರಾಗಿರಬಾರದು. ಅದಿಷ್ಟು ಮಾಡಿದ್ರೆ ಸಾಕು. ನೀವು ಆತನ ಮಾತನ್ನ ಲಕ್ಷ್ಯ ಇಟ್ಟು ಕೇಳ್ರಿ. ವಾಟ್ ಗಾಡ್ ಸೇಸ್ ಜಸ್ಟ್ ಒಬೇ. ತದ್ವಿರುದ್ಧವಾಗಿ ಹೋಗ್ಬೇಡ್ರಿ. ಕೆಲವರಿಗೆ ಆಶೀರ್ವಾದ ಬರೋ ಟೈಮಲ್ಲಿ ಅಡ್ಡದಾರಿಗೆ ಹೋಗ್ಬಿಡ್ತಾರೆ. ಅಯ್ಯೋ, ವಾಗ್ದಾನ ಎಲ್ಲ ಇತ್ತು, ಆದ್ರೆ ಲೇಟ್ ಆಯ್ತಲ್ಲ, ಇನ್ನ ನಡೆಯತ್ತೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ಅಡ್ಡದಾರಿಯಲ್ಲಿ. ಆತನ ಲಕ್ಷ್ಯ ಇಡ್ರಿ. ವೈಟ್, ಲಿಸನ್ ಟು ಹಿಮ್. ಹಳೆ ಒಡಂಬಡಿಕೆಯಲ್ಲಿ ದೇವದೂತನಾದ್ರೆ, ಹೊಸ ಒಡಂಬಡಿಕೆಯಲ್ಲಿ ಪರಿಶುದ್ಧಾತ್ಮನಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ದೂತನು ನಿನಗೆ ದಾರಿ ತೋರಿಸೋದಾದ್ರೆ, ಹೊಸ ಒಡಂಬಡಿಕೆಯಲ್ಲಿ ನೀನು ಹೋಗಬೇಕಾದ ಸಕಲ ಸತ್ಯದಲ್ಲಿ ದಾರಿ ನಡೆಸೋದಕ್ಕೆ ಒಬ್ಬ ಪರಿಶುದ್ಧಾತ್ಮನಿದ್ದಾನೆ. ಪರಿಶುದ್ಧಾತ್ಮನನ್ನ ದುಃಖಿಸಬೇಡ್ರಿ, ಅವನಿಗೆ ಅವಿದ್ಯರಾಗಬೇಡ್ರಿ, ಆ ದೂತನಿಗೆ ಲಕ್ಷ್ಯ ಕೊಡ್ರಿ. ಅವನೇನು ಹೇಳ್ತಾನೋ ಜಸ್ಟ್ ಒಬೇ. ಸ್ವಲ್ಪ ಕಷ್ಟ ಅನಿಸ್ಬೋದು, ಪ್ರಶ್ನೆಗಳು ಉಕ್ಕುತ್ತೆ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರಪ್ಪ, ಎಲ್ಲಿ ದಾರಿ ಇಲ್ಲ, ಎಂಥದ್ದು ಇಲ್ಲಿ, ಏನು ಎಲ್ಲಿ 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 ಏನು ಏನು ವರಿ ಮಾಡಬೇಡ. ಜಸ್ಟ್ ನಿಶ್ಚಿಂತೆಯಿಂದ ನಿನ್ನ ಚಿಂತಾಭಾರಗಳನ್ನು ಯೆಹೋವನ ಮೇಲೆ ಹಾಕಿ ನೀ ನಿಶ್ಚಿಂತೆಯಿಂದ ಇರು. ಈ ಭೂ ಯಾತ್ರೆಯ ಚಿಂತೆಯನ್ನು ಅವನ ಮೇಲೆ ಹಾಕು. ನಿಶ್ಚಿಂತೆಯಿಂದ ಯಾತ್ರೆ ಮಾಡು, ಅವನೇನು ಕರ್ಕೊಂಡು ಹೋಗ್ತಾನೆ. ದಿಸ್ ಇಸ್ ದ ಜರ್ನಿ, ಫೇತ್ ಜರ್ನಿ, ನಂಬಿಕೆಯ ಯಾತ್ರೆ. ಅಬ್ರಾಮನೇ, ನಿನ್ನ ತಂದೆ ಮನೆಯನ್ನ, ಬಂಧು ಬಳಗವನ್ನ ಎಲ್ಲವನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಬಾ, ಹೊರಟು ಬಾ. ಅಬ್ರಾಮನು ಹೊರಟು ಬರೋದಕ್ಕೆ ಅವನೇನು ಸುಮ್ಮನೆ ಕೆಲಸ ಕಾರ್ಯ ಇಲ್ದಿರೇ ಇದ್ದವನಲ್ಲ. ತೇರ ಅಬ್ರಾಮನ ತಂದೆ ಹೆಸರು ತೇರನಿಗೆ 3 ಮಕ್ಕಳಿದ್ರು. ಅಬ್ರಾಮ್, ಆರಾನ್, ನಾಹೋರ್.
ಇವರೆಲ್ಲರೂ ಶ್ರೀಮಂತರು, ಐಶ್ವರ್ಯವಂತರು, ಬಿಸ್ನೆಸ್ ಮ್ಯಾನ್, ವಿಗ್ರಹಗಳನ್ನು ಉಂಟು ಮಾಡಿ ಮಾರಾಟ ಮಾಡುತ್ತಾ ಕಸುಬು ಮಾಡ್ತಾ ಇದ್ರು. ಸ್ವಂತ ಕಸುಬುಳ್ಳವರು, ಕೊಂಡುಕೊಳ್ಳೋದು, ಮಾರೋದು, ಬಿಸ್ನೆಸ್ ಮಾಡ್ತಾ ಇದ್ರು. ಇವರಿಗೆ ಆಡುಗಳಿದೆ, ಒಂಟೆ ಇದೆ, ಕತ್ತೆ ಇದೆ, ದಾಸದಾಸಿಯರಿದ್ದಾರೆ. ಇದೆಲ್ಲ ಇರುವಾಗ ದೇವರು ಹೇಳ್ತಾನೆ, ಎಲ್ಲ ಬಿಟ್ಟು ನಾನು ತೋರಿಸುವ, ಎಲ್ಲಿ ನಾನು ತೋರಿಸುವ ದೇಶ ಅಂದರೆ ಯಾವುದು? ಯಾವುದು? ಸ್ತೋತ್ರ. ಅಡ್ರೆಸ್ ಕೊಟ್ರ, ರೂಟ್ ಮ್ಯಾಪ್ ಕೊಟ್ರ, ಹೋಗ್ಲಿ. ಹೆಂಡತಿ ಕೇಳಿದ್ರೆ ಅವಳಿಗೆ ಏನು ಉತ್ತರ ಹೇಳಬೇಕು? ಹೇ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ದೇವ್ರು ಹೇಳಿದಾರೆ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಎಲ್ಲಿ? ಸುಮ್ಗೆ ಬಾ. ಎಲ್ಲಿ? ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಎಲ್ಲಾದ್ರೂ ಅಲ್ಲಿ ಹೋಗಕ್ಕೆ ನಾನು ಬರಲ್ಲ. ಸುಮ್ಗೆ ಬಾಯಿ ಮುಚ್ಕೊಂಬಾ. ಯಾಕೆ? ದೇವ್ರು ಹೇಳಿದ್ದಾನೆ. ಅದಕ್ಕೆ ಅಬ್ರಾಮನ್ ಹೇಳ್ತಾನೆ, ನಿರೀಕ್ಷೆಗೆ ಆಸ್ಪದ ಇಲ್ಲದಿದ್ರು, there is no hope to believe. Still, ನಿರೀಕ್ಷೆಗೆ ಆಸ್ಪದ ಇಲ್ಲದಿದ್ರು ಅವನು ನಿರೀಕ್ಷಿಸ್ತಾ, ಅವನು ನಿರೀಕ್ಷಿಸಿ ನಂಬದ. ಇವತ್ತೆಷ್ಟು ಜನ ಹೇಳ್ತೀರಾ ಅದು ನಿಜವಾದ ಟ್ರಸ್ಟಿಂಗ್ ಗಾಡ್? ದೇವರಲ್ಲಿ ಭರವಸೆ ಇಡೋದು ಅದು. ಎದ್ದು ನಿಂತ್ಕೊಳ್ರಿ. ಜಂಕ್ಷನ್ ಅಲ್ಲಿ ಬಂದು ನಿಂತಿದ್ದೀರಾ. ಯು ಡೋಂಟ್ ನೋ ವಾಟ್ ಟು ಡೂ. ಆರ್ ಯು ಕನ್ಫ್ಯೂಸ್ಡ್? ನೀವು ಗೊಂದಲಕ್ಕೊಳಗಾಗಿದ್ದೀರಾ? ದೇವರು ಹೇಳ್ತಾನೆ, ಡೋಂಟ್ ಬಿ ಕನ್ಫ್ಯೂಸ್ಡ್, ಐ ಆಮ್ ವಿತ್ ಯು. ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನ್ನ ಸಂಗಡ ಇದ್ದೇನೆ. ಸತ್ಯವೇದ ಗ್ರಂಥ ಹೇಳುತ್ತೆ, ನಾನು ನಿನ್ನನ್ನು ಆರಿಸಿ ತೆಗೆದುಕೊಂಡಿದ್ದೇನೆ, ನಾನು ನಿನ್ನನ್ನು I am the one chosen you. I am the one created you. I am the one formed you. I am the one redeemed you. I am the one called by your own name. You are my own. ನೀನು ನನ್ನವನೇ, ನೀನು ನನ್ನವನೇ. ನದಿಗಳನ್ನು ದಾಟುವಾಗ ಅವರು ನಿನ್ನನ್ನು ಮುಳುಗಿಸು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ. ಇಸ್ರಾಯೇಲರ ಸದಮಲ ಸ್ವಾಮಿಯಾದ ನಾನು ಸದಮಲ ಸ್ವಾಮಿ, ಪರಿಶುದ್ಧನಾದ ದೇವರು. ದೇವರು ಹೇಳ್ತಾ ಇದ್ದಾನೆ, ಐ ಆಮ್ ಹೋಲಿ. ನಾನು ಪರಿಶುದ್ಧನಾದ ದೇವರು. ನಾನೇ ನಿನ್ನ ದೇವರಾಗಿದ್ದೀನಿ. ನಾನೇ ಯೆಹೋವನು ನಿನ್ನ ದೇವರಾಗಿದ್ದೇನೆ ಅಷ್ಟೇ. ನಾನು ನಿನ್ನ ರಕ್ಷಕನು, ಭಕ್ಷಕನಲ್ಲ, ರಕ್ಷಕನು. ಐಗುಪ್ತವನ್ನ ನಿನ್ನ ವಿಮೋಚನೆಗಾಗಿ ವೀಡು ಮಾಡಿದ್ದೇನೆ. ನಿನಗೆ ಬದಲಾಗಿ ಕೂಶ್ ಮತ್ತು ಸೇಬಾ ಸೀಮೆಗಳನ್ನು ಕೊಟ್ಟಿದ್ದೇನೆ. ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು. ನಿನಗೆ ಬದಲಾಗಿ ಮನುಷ್ಯರನ್ನ, ನಿನ್ನ ಪ್ರಾಣಕ್ಕೆ ಬದಲಾಗಿ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು. ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ. ಏಪ್ರಿಲ್ ತಿಂಗಳಲ್ಲಿ ನಾನು ಕೂಗಿ ಹೇಳ್ತೇನೆ, ನೋ ಮೋರ್ ಫಿಯರ್. ಭಯ ಇಲ್ಲ, ಭಯ ಇಲ್ಲ.
ಮೂವಿಂಗ್ ಫಾರ್ವರ್ಡ್. ವಿ ಆರ್ ಮೂವಿಂಗ್ ಫಾರ್ವರ್ಡ್. ಕೈಗಳನ್ನು ತೆಡೀರಿ. ಏಪ್ರಿಲ್ ತಿಂಗಳಲ್ಲಿ ನೀವು ಹೆಜ್ಜೆ ಇಡುವ ಒಂದೊಂದು ಸ್ಥಳದಲ್ಲೂ ಹಗಲೊತ್ತಿನಲ್ಲಿ ಮೇಘ ಸ್ತಂಭವಾಗಿ, ರಾತ್ರಿ ಹೊತ್ತಿನಲ್ಲಿ ಅಗ್ನಿ ಸ್ತಂಭವಾಗಿ ಇಸ್ರಾಯೇಲರನ್ನು ಪರಿಪಾಲನೆ ಮಾಡಿದ ಹಾಗೆ ಯೆಹೋವನಾದ ದೇವರು ನಿಮ್ಮನ್ನು ಪರಿಪಾಲನೆ ಮಾಡ್ತಾನೆ. ನಿಮ್ಮ ಕುಟುಂಬಗಳನ್ನು ಪರಿಪಾಲನೆ ಮಾಡ್ತಾನೆ. ನಿಮ್ಮ ಮಕ್ಕಳನ್ನು ಪರಿಪಾಲನೆ ಮಾಡ್ತಾನೆ. ನಿಮ್ಮ ಬಿಸ್ನೆಸ್ ಅನ್ನು ಪರಿಪಾಲನೆ ಮಾಡ್ತಾನೆ. ನೀವು ಹೋಗುವಾಗ ಬರುವಾಗ ನಿಮ್ಮ ಸಂಗಡ ದೇವದೂತರು ಇರುತ್ತಾರೆ. ಏನ್ ಮಾಡಬೇಕು, ಹೇಗೆ ಹೋಗಬೇಕು, ಎಲ್ಲಿ ದಾರಿ ಇಲ್ಲವೋ ಅಲ್ಲಿ ದಾರಿ ಸಿದ್ಧ ಮಾಡಿ ನಿಮ್ಮನ್ನ ಗೊತ್ತು ಮಾಡಿದ ಸ್ಥಳಕ್ಕೆ ಅವನು ಕರ್ಕೊಂಡು ಹೋಗ್ತಾನೆ. ಆದ್ದರಿಂದ ದೇವ ಜನರೇ, ಭಯ ಪಡಬೇಡ. ಎಲ್ಲ ಕಣ್ಣುಗಳು ಮುಚ್ಚಲಿ. ನನಗೊಂದು ಪ್ರಾರ್ಥನೆ ಅವಶ್ಯಕತೆ ಇದೆ. ನನಗಾಗಿ ಪ್ರಾರ್ಥಿಸಿ ಅನ್ನೋರು ಮಾತ್ರ ಬೇಗವಾಗಿ ಮುಂದೆ ಬನ್ರಿ. ಅಂಥವ್ರು ಮಾತ್ರ ಎಲ್ಲರೂ ಬರಬೇಡ್ರಿ. ನನಗೊಂದು ಅತ್ಯವಶ್ಯಕವಾಗಿ ಒಂದು ಪ್ರಾರ್ಥನೆ ಮುಖ್ಯವಾಗಿ ಬೇಕಾಗಿದೆ. ಕಮ್ 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 ಬೇಗ ಬನ್ನಿ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ನಿಮಗಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಬೇಗ 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 ಬೇಗ. ಇದರ ಒಳಗಡೆ ಬಿಸ್ನೆಸ್ ಮಾಡೋರು, ಬಿಸ್ನೆಸ್ ಪೀಪಲ್, ಫೈನಾನ್ಷಿಯಲ್ ಹೊಸ ವರ್ಷದ ಫೈನಾನ್ಷಿಯಲ್ ಇಯರ್ ಅನ್ನು ಆರಂಭಿಸ್ತಾ ಇರೋರು, ಬಿಸ್ನೆಸ್ ಮಾಡೋರು ಮುಂದೆ ಬಂದು ನಿಂತ್ಕೊಳ್ರಿ. ಉಳಿದವರು ಪ್ರಾರ್ಥನೆ ಮಾಡಿಸ್ಕೊಂಡವ್ರು ಹಿಂದೆ ಹೋಗಿ. ಬಿಸ್ನೆಸ್ ಮಾಡೋರು ಮಾತ್ರ ನಿಂತ್ಕೊಳ್ರಿ ಇಲ್ಲಿ. ದಿಸ್ ಫೈನಾನ್ಷಿಯಲ್ ಇಯರ್ you are moving forward without fear. You are moving forward without fear. ನೀವು ಮುಂದೆ ಹೋಗ್ತೀರಾ ಯಾವ ಭಯ ಇಲ್ಲದೆ. ಕಾರಣ ದೇವರು ನಿಮ್ಮ ಸಂಗಡ ಇದ್ದಾನೆ. ದೇವರು ನಿಮ್ಮ ಸಂಗಡ ಇದ್ದಾನೆ. ಯೆಹೋವಾ ಶಮ್ಮಾ ನನ್ನ ಜೊತೆ ಇರುವೆ. ಬಿಸ್ನೆಸ್ ಮಾಡೋರಿಗೆ ಹಿಂದೆ ನಿಂತ್ಕೊಳ್ರಿ. I am going to pray. Let them finish. ಇವರಿಗೆ ಪ್ರಾರ್ಥನೆ ಮಾಡಿ ನಿಲ್ಲಿಸಲಿ. ಯೆಹೋವಾ ಶಮ್ಮಾ ನನ್ನ ಜೊತೆ ಇರುವೆ, ಭಯವಿಲ್ಲದೆ ಮುನ್ನುಗ್ಗುವೆ. ಯೆಹೋವಾ ಶಮ್ಮಾ ನನ್ನ ಜೊತೆ ಇರುವೆ, ಯೇಸುವೇ ಭಯವಿಲ್ಲದೆ ಮುನ್ನುಗ್ಗುವೆ.
ಯೇಸು ಮಾತ್ರ ಸಾಕು, ಯೇಸು ಮಾತ್ರ ಸಾಕು ನನಗೆ. ಓ ಈ ತಿಂಗಳು ಯೇಸು ಮಾತ್ರ ಸಾಕು, ಯೇಸು ಮಾತ್ರ ಸಾಕು, ಯೇಸು. ಪ್ರಾರ್ಥನೆ ಆದರೂ ಹೋಗಿ. ನಾಡಾಂಧಕಾರ ಕಡಲಿಯ ನಾವು ನಡೆವ ಪ್ರತಿ ಮಾರ್ಗವು ಜೊತೆ ಇರುವ ನನ್ನ ತಂದೆ. ಗಾಢಾಂಧಕಾರ ಕಡಲಿಯ ನಾವು ನಡೆವ ಪ್ರತಿ ಮಾರ್ಗವು ಜೊತೆ ಇರುವ ನನ್ನ ತಂದೆ. ಸಾವಿರ ಜನ ಎಡಬಲಕ್ಕೆ ಬಿದ್ದರೂ ಬೀಳಬಹುದೇ, ಎಡವದೆ ಕಾಯುವ ನಿನ್ನ ಪ್ರೇಮ. ಸಾವಿರ ಜನ ಎಡಬಲಕ್ಕೆ ಬಿದ್ದರೂ ಬೀಳಬಹುದೇ, ಎಡವದೆ ಕಾಯುವ ನಿನ್ನ ಪ್ರೇಮ. ಓ యేసయ్య, 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 యేసువే, యేసయ్య, 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 యేసయ్య. ಬಿಸ್ನೆಸ್ ಮಾಡುವವರು ಈ ಫೈನಾನ್ಷಿಯಲ್ ಇಯರ್ ಅಲ್ಲಿ ಎಲ್ಲರೂ ಬಿಸ್ನೆಸ್ ಮಾಡುವಂತ ಬಿಸ್ನೆಸ್ ವುಮೆನ್, ಬಿಸ್ನೆಸ್ ಮ್ಯಾನ್, ಬಿಸ್ನೆಸ್ ಮಾಡೋರು, ದೋಸ್ ಆರ್ ವಾಚಿಂಗ್ ಆನ್ಲೈನ್, ಬಿಸ್ನೆಸ್ ಮಾಡುವವರು, ನಿಮ್ಮ ಫೈನಾನ್ಷಿಯಲ್ ಇಯರ್ ಇವತ್ತಿನಿಂದ ಆರಂಭವಾಗ್ತಾ ಇದೆ. ಇವತ್ತಿನಿಂದ ಒಂದು ಬ್ರೇಕ್ ಥ್ರೂ ಆಮೇಲೆ ನಡಿಲಿಕ್ಕೆ ಹೋಗುತ್ತೆ. ಬ್ರೇಕ್ ಥ್ರೂ ನಡಿಲಿಕ್ಕೆ ಹೋಗುತ್ತೆ. ನೀವು ಯು ಆರ್ ಮೂವಿಂಗ್ ಫಾರ್ವರ್ಡ್ ವಿಥೌಟ್ ಫಿಯರ್. ಭಯ ಇಲ್ಲದೆ ನೀವು ಮುಂದೆ ನುಗ್ತೀರಾ. ಕಳೆದ ವರ್ಷ ಕಂಡಿದ್ದಲ್ಲ, ಈ ವರ್ಷ, ಈ ಫೈನಾನ್ಷಿಯಲ್ ಇಯರ್ ದೇವರು ನಿಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವಾದ ಮಾಡ್ತಾರೆ. ಸಮೃದ್ಧಿಯಾಗಿ ಆಶೀರ್ವಾದ ಮಾಡ್ತಾನೆ. ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೀವಿ. ಪರಲೋಕವನ್ನ ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆಯೇ, ನಿನ್ನ ಆಲಯದಲ್ಲಿ ನಂಬಿಗಸ್ತರಾಗಿ ಆಲಯದಲ್ಲಿ ಸೇವೆಗೆ ಕೊಟ್ಟಿರುವ ನಿನ್ನ ಜನ, ನಿನ್ನ ಮಕ್ಕಳು, ಇವರು ಕೈ ಹಚ್ಚಿದ ಬಿಸ್ನೆಸ್ಗಳು ಅದು ಫಲಪ್ರದವಾಗಿರತಕ್ಕಂತೆ, ಸಮೃದ್ಧಿಯಾಗಿರತಕ್ಕಂತೆ, ಯಾವುದೇ ಅಡ್ಡಿ ಆತಂಕ ಇಲ್ಲದಂತೆ ಯೇಸುವಿನ ನಾಮದಲ್ಲಿ ಫೈನಾನ್ಷಿಯಲ್ ಇಯರ್ ಇವರ ಜೀವನದಲ್ಲಿ ಕರ್ತನೆ ದೊಡ್ಡ ಆಶೀರ್ವಾದದ ವರ್ಷವಾಗಲಿ, ದೊಡ್ಡ ಆಶೀರ್ವಾದದ ವರ್ಷವಾಗಲಿ. ತಂದೆ, ಕುಮಾರ, ಪರಿಶುದ್ಧಾತ್ಮರ ನಾಮದಲ್ಲಿ ಬ್ಲೆಸ್ ಮಾಡ್ತಾನೆ, ಆಶೀರ್ವದಿಸ್ತಾನೆ. ಸಮೃದ್ಧಿಯಾಗಲಿ, ನೀರಿನ ಬುಗ್ಗೆಗಳು ತೆರೆಯಲಿ, ಸಮೃದ್ಧಿಯ ಬುಗ್ಗೆ ತೆರೆಯಲಿ, ರಿಸೋರ್ಸ್ಗಳು ತೆರೆಯಲಿ, ಮುಚ್ಚಿರುವ ಬಾಗಿಲುಗಳು ತೆರೆಯಲಿ, ಶತ್ರು ಮಣ್ಣಾಕಿ ಮುಚ್ಚಿದ ಬಾವಿಗಳು ಓಪನ್ ಆಗಲಿ. ನಿನ್ನ ಜನರಿಗೆ ಆಶೀರ್ವಾದ ಉಂಟಾಗಲಿ, ರಹಬೋತ್ ವಿಶಾಲತೆ ಉಂಟಾಗಲಿ, ಆಶೀರ್ವಾದ ಕಾಣಲಿ. ಕರ್ತನೇ, ಜನರನ್ನು ಆಶೀರ್ವದಿಸ್ತೇನೆ. ನಿನ್ನ ವಾಗ್ದಾನಕ್ಕನುಸಾರವಾಗಿ ಧೈರ್ಯವಾಗಿ ಮುಂದೆ ನುಗ್ಗುವಾಗ, ಭಯ ಇಲ್ಲದೆ ಮುಂದೆ ನುಗ್ಗುವಾಗ ನಿನ್ನ ಕೃಪೆ 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 ಇವರನ್ನ ಆವರಿಸಲಿ. ನಿನ್ನ ಸೂಪರ್ ನ್ಯಾಚುರಲ್ ಫೇವರ್ ಇವರ ಮೇಲೆ ಇರಲಿ. ಸಮಾಧಾನವಾಗಿ ನಿನ್ನ ಜನರನ್ನು ಕಳಿಸ್ಕೊಡು. ಈ ತಿಂಗಳ ಆರಂಭದ ಸೆಷನಲ್ಲಿ ನಿನ್ನ ಪ್ರಸನ್ನತೆ ಇದ್ದಕ್ಕಾಗಿ ಸ್ತೋತ್ರ. ನೀನು ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ಸಮಾಧಾನವಾಗಿ ನಿನ್ನ ಜನರನ್ನು ಕಳಿಸ್ಕೊಡು. ನಮ್ಮನ್ನು ಆನ್ಲೈನ್ಗಳಲ್ಲಿ ವೀಕ್ಷಿಸಿದವರಿಗಾಗಿ ಸ್ತೋತ್ರ. ಅವರನ್ನ ಕುಟುಂಬವಾಗಿ ಅವರನ್ನು ಆಶೀರ್ವಾದ ಮಾಡಿ ಅದನ್ನು ಪ್ರಾರ್ಥಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು
ಪ್ರಾರ್ಥನೆ ಮಾಡಿದ ಎಲ್ಲ ವಿಷಯಗಳಲ್ಲೂ ಪ್ರತ್ಯೇಕವಾಗಿ ಈ ತಿಂಗಳ ಸಂಗಡವಾಗಿ ಎಂದಿಗೂ ಎಂದಿಗೂ ಕರ್ತನ ಬರೋಣದವರೆಗೆ ಉಂಟಾಗಿರಲಿ. ಜೈ ಕೊಟ್ಟ ಕರ್ತನಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೆನ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಕಾಣಿಕೆಗಳನ್ನು 1ನೇ ತಾರೀಕು ಪ್ರಥಮವಾಗಿ ಈ ತಿಂಗಳ ಆರಂಭದ ಸೀಡ್ ಹಾಕೋರು. ನೀವು ನಿಂತ ಕಡೆ ಹಾಕ್ತೀರಾ, ಹೋಗ್ತಾ ಹಾಕ್ಬಿಟ್ಟು ಹೋಗ್ತೀರಾ? ಹೇಗೆ? ಹೌ ಡು ಯು ವಾಂಟ್ ಟು ಡೂ? ಹೇಗೆ ಮಾಡ್ತೀರಿ? ಏನಾದರೂ ಹೇಳ್ರಿ. ಮೂವ್ ಮಾಡ್ತೀರಿ, ಅಲ್ಲಿ ರಶ್ ಆಗುತ್ತೆ. ಅದಕ್ಕೆ ಯಾಕಂದರೆ ಓಕೆ, ಡೂ ಒನ್ ಥಿಂಗ್. ಹಿಂದ್ಗಡೆ ಬಾಗಿಲಲ್ಲಿ ಓಕೆ, ಒಂದೇ ಬಾಗಿಲಲ್ಲಿ ಅಂತೆ. ಅಲ್ಲಿದ್ದೀರಾ?